ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲ ಮಾಡಿ ತುಂಬ ದಿನ ಆಗಿದೆ, ಎಡಿಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ನನ್ನ ವಾಯ್ಸ್ ಯಾಕೋ ಇನ್ನೂ ಸರಿಯೇ ಹೋಗಿರಲಿಲ್ಲ. ಅದಕ್ಕೆ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನೂ ಹುಷಾರಾಗೇ ಇರಲಿಲ್ವಲ್ಲ, ನಾನು ಹಂಗೆ ಇಟ್ಟರೆ ಓಲ್ಡ್ ಆಗಿಬಿಡುತ್ತೆ ವೀಡಿಯೋಸ್ ಎಲ್ಲ. ಈಗಲೇ ಹಾಕೋಣ, ವಾಯ್ಸು ಹುಷಾರಾಗದೇ ಇದ್ದರೂ ಪರವಾಗಿಲ್ಲ ಅಂತ ಎಡಿಟ್ ಮಾಡ್ತಾಯಿದ್ದೀನಿ. ಇದು ಮುನಿ ಮಾಡ್ತಾಯಿದ್ವಿ ದೊಡ್ಡಪ್ಪ ಅವ್ರ ಗದ್ದೆಯಲ್ಲಿ. ಶಿವರಾತ್ರಿಗೂ ಮತ್ತು ಶಿವರಾತ್ರಿ ಆದಮೇಲೆ ಯುಗಾದಿಗಿಂತ ಮುಂಚೆ ಮಾಡ್ತೀವಿ ಇಲ್ಲಿ ಮುನಿನ. ಅಲ್ಲಿ ಪಾಪುನ ಫಸ್ಟ್ ಎತ್ಕೊಂಡು ಹೋಗಿದ್ರು. ಅವಳಂತೂ ನಾನು ಹೋಗೋಕ್ಕಿಂತ ಮುಂಚೆನೇ ಹೋಗಿದ್ಲು. ನನ್ನನ್ನು ನೋಡಿ ತುಂಬ ಅಳ್ತಾಯಿದ್ಲು. ಅದಕ್ಕೆ ಅವರೆಲ್ಲ ರೇಗಿಸ್ತಾಯಿದ್ರು, ಅಮ್ಮ ಇದ್ರೆ ಇನ್ಯಾರೂ ಬೇಡ ನಿನಗೆ ಅಂತ. ಅಣ್ಣ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದ. ಅಮ್ಮ ಹೇಳ್ತಾಯಿದ್ರು, ಇದು ಪೂಜೆ ಸಾಮಾನು ನಮ್ಮದು ಎಲ್ಲನೂ ಎತ್ತಿಡು ಮುಂದೆ ಅಂತ. ಅಕ್ಕನ ಮಕ್ಕಳು, ಅಕ್ಕ ಮತ್ತು ನನ್ನ ತಂಗಿ, ದೊಡ್ಡಮ್ಮದಿರಿಬ್ಬರು, ಅಮ್ಮ, ನಾನು, ನನ್ನ ಮಗಳು, ಇವ್ರು ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ ಎಲ್ಲರೂ ಸೇರಿ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇಬ್ಬರು ದೊಡ್ಡಮ್ಮದಿರು ಹೋಗಿ ಮುಂಚೆನೇ ದೇವ್ರ ನೈವೇದ್ಯಕ್ಕೆ ಅಂದರೆ ಮುನಿ ಮಾಡೋಕ್ಕೆ ಬೆಲ್ದನ್ನ ಮಾಡ್ತಾರೆ. ದೊಡ್ಡಮ್ಮಂದಿರು ಫಸ್ಟೇ ಹೋಗಿ ಬೆಲ್ದನ್ನೆಲ್ಲ ರೆಡಿ ಮಾಡಿದರು. ಆನಂತರ ನಾವು ಪೂಜೆ ಸಾಮಾನೆಲ್ಲ ತಗೊಂಡೋಗಿ ಪೂಜೆ ಮಾಡ್ಸೋಕ್ಕೆ ಅಂತ ಹೋದ್ವಿ. ಅಣ್ಣ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದ ನೈವೇದ್ಯಕ್ಕೆಲ್ಲ ಇಟ್ಟು. ಅವ್ರು ಪೂಜೆ ಮುಗಿಸಿದ ನಂತರ ನಾವುಗಳನ್ನು ಎಲ್ಲರೂ ದೇವ್ರಿಗೆ ಆರತಿ ಬೆಳಗಿ ಆನಂತರ ಹಾಲು ಮತ್ತು ಬೆಣ್ಣೆ ತಗೊಂಡು ಹೋಗಿರ್ತೀವಿ. ಉತ್ತಕ್ಕೆ ಹಾಲು ಮತ್ತು ಬೆಣ್ಣೆನ ಎರೆದು ಪೂಜೆ ಮುಗಿಸ್ಕೊಂಡು ಮುನಿ ಮಾಡೋದನ್ನ ಪ್ರತಿ ವರ್ಷವೂ ಮಾಡ್ತೀವಿ, ಯಾವ ವರ್ಷವೂ ಮಿಸ್ ಮಾಡಿಲ್ಲ. ದೊಡ್ಡಮ್ಮ ಹೋಗಿ ಫಸ್ಟೇ ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ನಾವು ಆನಂತರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ಯಾವಾಗಲೂ ಹೋಗಿ ಮಾಡೋದು 6 ಗಂಟೆ ಮೇಲೇ ಪೂಜೆ ಮುಗಿಸಿ ನಾವು ಪ್ರಸಾದ ತಿಂದು ಅಲ್ಲಿ ಯಾರು ಹೋಗ್ತಿರ್ತಾರೋ ಅವ್ರಿಗೂ ಪ್ರಸಾದ ಕೊಟ್ಟು ಬರ್ತೀವಿ. ಯಾವಾಗಲೂ ಅಷ್ಟೇ. ಇಲ್ಲಿ ನೋಡ್ಬೋದು, ಒಲೆ ಇಟ್ಕೊಂಡು ಸೌದೆ ಒಲೆಯಲ್ಲೇ ಪ್ರಸಾದ ಮಾಡೋದು. ನಂತರ ನೋಡಿ ಅಲ್ಲಿ ಮಕ್ಳುಗಳನ್ನೆಲ್ಲ ಕೂರಿಸಿ ಬಾಳೆ ಎಲೆ ಹಾಕಿ ಹಾಕ್ಕೊಡ್ತಾಯಿದ್ರು ದೊಡ್ಡಮ್ಮ ಅವ್ರಿಗೂ. ಅಲ್ಲಿ ರೋಡಲ್ಲಿ ಹೋಗ್ತಾಯಿದ್ರು ಆಂಟಿ, ಅವ್ರೂ ಕೂಗ್ಬಿಟ್ಟು ಅವ್ರಿಗೂ ಪ್ರಸಾದ ಹಂಚಿದ್ರು. ಆನಂತರ ಇದು ಚೌಡೇಶ್ವರಿದು ಊರಹಬ್ಬ ಸ್ಟಾರ್ಟ್ ಆಯಿತು. ಆವಾಗ ಚೌಡೇಶ್ವರಿ ಅವ್ರದ್ದು ವಾರ ಯಾವಾಗಿರುತ್ತೆ ಅದು ಭಾನುವಾರ. ಆವತ್ತೇನೇ ಎಲ್ಲರೂ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿರ್ತಾರಲ್ವ ಹಬ್ಬಕ್ಕೆ, ಆವಾಗ ಕ್ಲೀನ್ ಮಾಡಿ ಮೀಸಲು ನೀರಂತ ತರ್ತಾರೆ. ದೇವಸ್ಥಾನದ ಹತ್ರ ಹೋಗಿ ಎಲ್ಲರೂ ಒಟ್ಟಿಗೆ ಚೌಡೇಶ್ವರಿ ಮನೆ ದೇವ್ರು ಯಾರಿಗಿರುತ್ತೆ ಅವರೆಲ್ಲರೂ ಹೋಗಿ ಅವತ್ತೇ ಮೀಸಲು ನೀರು ತಗೊಂಡು ಬರ್ತಾರೆ. ಈ ವಾರ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊರಲ್ಲಿ ನೋಡೋಕ್ಕೆ. ಈಗ ಭಾನುವಾರದಿಂದ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಶನಿವಾರ ತನಕನೂ ಇರುತ್ತೆ. ಪಾರ್ಟ್ 1 ಪಾರ್ಟ್ 2 ಅಂತ 2 ವೀಡಿಯೋ ಮಾಡಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಹಬ್ಬ ನೋಡೋಕ್ಕೆ ಅಂತ ಅಂದರೆ, ಅಪ್ಪ ಊರಲ್ಲಿ ಎಷ್ಟು ಚೆನ್ನಾಗಿ ಹಬ್ಬಗಳನ್ನ ಮಾಡ್ತಾರೆ ಅಂದರೆ 2 ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ ಒಟ್ಟಿಗೆ ಹೋಗಿ ಮೀಸಲು ನೀರು ತಗೊಂಡು ಬರೋದು, ವಾದ್ಯ ಸಮೇತ ಹೋಗಿ ಮೀಸಲು ನೀರು ತಗೊಂಡು ನೋಡಿ ಎಲ್ಲರೂ ಒಟ್ಟಿಗೆ ಬಂದು ಚೌಡೇಶ್ವರಿ ದೇವಸ್ಥಾನದ ಹತ್ರ ತೀರ್ಥ ಹಾಕ್ಸ್ಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಆನಂತರ ಮನೆಗೆ ತಗೊಂಡೋಗಿ ಅಡುಗೆ ಬೆಳಗ್ಗೆಯಿಂದ ಯಾರೂ ಏನೂ ಮಾಡಿರಲ್ಲ. ಆನಂತರ ಈ ನೀರಲ್ಲೇ ಅಡುಗೆ ಮಾಡಿ ಆಮೇಲೆ ಫೋಟೋಗೆಲ್ಲ ಪೂಜೆ ಮಾಡಿ ಏನು ಅಡುಗೆ ಮಾಡಿರ್ತಾರೋ ಅದನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತಾರೆ. ಆನಂತರ ಚೌಡೇಶ್ವರಿ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ ಅವರಿಗೆ ಅಕ್ಕುಬಡಿ ಅಂತ ಕೊಡ್ತಾರೆ. ಅವ್ರಿಗೆ ಅಕ್ಕುಬಡಿ ಕೊಟ್ಟು ಆನಂತರ ನೋಡಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಚೌಡೇಶ್ವರಿ ದೇವಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ 2 ಕಣ್ಣು ಸಾಲದೇ ಇಲ್ಲ ನೋಡೋಕ್ಕೆ, ಅಷ್ಟು ಚೆನ್ನಾಗಿತ್ತು ಅಲಂಕಾರ ಅಂತೂ. ಭಾನುವಾರ ಮುಗಿದ ನಂತರ ನೆಕ್ಸ್ಟ್ ಡೇ ಸೋಮವಾರ ಸೋಮೇಶ್ವರನ ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರ ಮತ್ತು ಅಭಿಷೇಕ ಎಲ್ಲನೂ ಮಾಡಿ ಅವತ್ತು ಬರೋ ಜನಗಳಿಗೆಲ್ಲ ದೇವಸ್ಥಾನದ ಹತ್ರ ಅಡುಗೆ ಮಾಡಿಸಿರ್ತಾರೆ. ಅವತ್ತು ಊಟ ಇತ್ತು. ಮತ್ತು ಮಂಗಳವಾರ ಅಂದರೆ ಬಂಡಿಗಳು ಅಂತ ಹೋಗ್ತವೆ ದೇವಸ್ಥಾನದ ಹತ್ರಕ್ಕೆ, ಅದಕ್ಕೆ ಮತ್ತು ತೆಂಬಿಟಾರತಿ ಎಲ್ಲ ಇರುತ್ತೆ. ನೆಕ್ಸ್ಟ್ ಬುಧವಾರ ಬೆಳಿಗ್ಗೆ ಕೊಂಡ ಇರೋದು. ದೇವರುಗಳೆಲ್ಲನೂ ಹೊಳೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆನಂತರ ಸೂರ್ಯೋದಯ ಆದಮೇಲೆ ಬಂದು ಕೊಂಡ ಮಾಡ್ತಾರೆ. ಎಲ್ಲ ದೇವ್ರುಗಳನ್ನೂ ಹೋಗಿ ಬಂದು ಮಾರಮ್ಮ ಇರುತ್ತಲ್ಲ ಅದನ್ನು ಕೊಂಡದ ಸುತ್ತ 3 ಸುತ್ತು ಬಂದು ಆನಂತರ ಫಸ್ಟು ಕೊಂಡಾಯೋದಕ್ಕೆ ಅಂತ ಅಂದರೆ ಕರ್ಗ ಬರುತ್ತೆ. ಆ ಕರ್ಗ ಹೋಗಿದ ನಂತರ ದೇವ್ರದ್ದು ಮೂರ್ತಿ ಹೊತ್ಕೊಂಡಿರ್ತಾರಲ್ವ ಅದು ಬರುತ್ತೆ. ನೆಕ್ಸ್ಟು ನಾವು ನೋಡೋಕೆ ಹೋಗಿದ್ವಿ, ತುಂಬ ಚೆನ್ನಾಗಾಯಿತು ಕೊಂಡ ಅಂತೂ. ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನೆಲ್ಲನೂ ಕೊಂಡ ಮುಗಿಸಿದ ನಂತರ ಎಷ್ಟು ಚೆನ್ನಾಗಿ ದೇವರೆಲ್ಲ ಮೆರೆಸ್ತಾ ಇದ್ದಾರೆ ಅಂತ, ತುಂಬಾ ಚೆನ್ನಾಗಿತ್ತು. ಅದಾಗಿದ್ದ ನಂತರ ರಾತ್ರಿ ಕಂಬ ಇಕ್ಕಿರ್ತಾರಲ್ವ, ಹಬ್ಬ 1 ವಾರ ಇದೆ ಅನ್ನಂಗೆ ಮಾರಿ ಹಬ್ಬಕ್ಕೆ, ಅದನ್ನು ಕೊಂಡ ಆಗಿದ್ದ ರಾತ್ರಿಗೆ ತಗೊಂಡೋಗಿ ಒಳಗೆ ಬಿಡ್ತಾರೆ ಯಾರಾದರೂ ಒಬ್ಬರು. ಅದಕ್ಕೆ ನಾವೆಲ್ಲರೂ ಪೂಜೆ ಮಾಡ್ಸೋಕ್ಕೆ ಅಂದರೆ ನಾವು ತಂಬಿಟಾರತಿ ಏನೂ ತಗೊಂಡೋಗಲ್ಲ ನಮ್ಮ ಮನೆಗಳಲ್ಲಿ. ಅದಕ್ಕೆ ನಾವು ರಾತ್ರಿ ಹೋಗಿ ಆ ಟೈಮ್ಗೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಪೂಜೆ ಮಾಡಿಸಿ ಇದು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಕರ್ಗ ತಗೊಂಡು ಬಂದು ಅದರಲ್ಲಿ ಈ ಕಂಬ ನೆಟ್ಟಿರ್ತಾರೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಕರ್ಗದಲ್ಲಿರುವಂಥ ನೀರನ್ನ ಹಾಕಿ ಆನಂತರ ಪೂಜೆ ಎಲ್ಲ ಮಾಡಿಸಿ ಅದನ್ನು ಲಾಸ್ಟಲ್ಲಿ ಕಿತ್ಕೊಂಡು ಯಾರಾದರೂ ಒಬ್ಬರು ಪಂಜು ಹಿಡ್ಕೊಂಡು ಅವ್ನ ಕೈಯಲ್ಲಿ ಓಡೋಗಿ ಹೊಳೇಲಿ ಬಿಟ್ಬಿಟ್ಟು ಬರ್ತಾರೆ. ಈ ಚಾಮುಂಡೇಶ್ವರಿ ದೇವಸ್ಥಾನದಿಂದನೇ ತರೋದೇ ತುಂಬಾ ಲೇಟ್ ಆಗೋಯ್ತು. ನಾವಂತೂ ಕಾದು ಸಾಕಾಯ್ತು. 9 ಗಂಟೆ ಮೇಲಿರೋದು. ಅಲ್ಲಿಂದ ನಿಧಾನಕ್ಕೆ ತಗೊಂಡು ಬಂದು ಪವಾಡ ಅಂತ ಹೇಳ್ತಾರೆ, ಅದನ್ನೆಲ್ಲ ಹೇಳ್ಕೊಂಡು ದೇವ್ರ ಕಂಬ ಇರುತ್ತಲ್ವ ಅದನ್ನ 3 ಸುತ್ತಿ ಆನಂತರ ತಟ್ಟೆಗೆ ಏನೇನು ಇಟ್ಟಿರ್ತಾರೆ ಸಾಮಾನುಗಳು ಅದನ್ನೆಲ್ಲ ಅಲ್ಲಿ ಕಂಬದ ಹತ್ರ ಇಟ್ಟು ಗಡ್ಗೆನೂ ಅಷ್ಟೇ ಅಲ್ಲೇ ಇಡ್ತಾರೆ.
ಇಟ್ಟು ಆನಂತರ ದೇವಸ್ಥಾನದಿಂದ ಒಳಗಡೆ ಪೂಜೆ ಮಾಡ್ತಾರೆ. ಎಲ್ಲ ದೇವ್ರಿಗೂ ಪೂಜೆ ಮಾಡಿ ಮಾರಮ್ಮ ಮತ್ತು ಪಟ್ಲದಮ್ಮನ ಅಲ್ಲೇ ಇರಿಸಿರ್ತಾರೆ ದೇವಸ್ಥಾನದಲ್ಲೇ. ಅದಕ್ಕೆಲ್ಲ ಪೂಜೆ ಮಾಡಿ ಹೊರಗಡೆ ಕಂಬ ಇರುತ್ತಲ್ಲ ಅದಕ್ಕೂ ಪೂಜೆ ಮಾಡಿದ್ದಾಗಿದ್ದ ನಂತರ ತೇರ್ತ ಹಾಕಿ ಗಂಧ ಇಟ್ಟಿದ ಮೇಲೆ ಅದನ್ನು ಕಂಬ ತಗೊಂಡೋಗಿ ಯಾರಾದರೂ ಒಬ್ಬರು ಕಿತ್ಕೊಂಡೋಗಿ ಹಗ್ಗ ಕಟ್ಟಿರ್ತಾರಲ್ವ ಅದನ್ನು ಬಿಚ್ಬಿಟ್ಟು ಬಿಡ್ತಾರೆ. ಆಮೇಲೆ ಹೋಗಿ ಕಿತ್ಕೊಂಡೋಗಿ ಒಳಗೆ ಬಿಟ್ಬಿಟ್ಟು ಬರ್ತಾರೆ. ಎಲ್ಲ ಬಿಟ್ಟಾಗಿದ್ದ ನಂತರ ಅಲ್ಲಿ ಜನಗಳಿಗೆ ಬಂದವ್ರಿಗೆ ಪಾನಕ ಮತ್ತು ಕಡಲೆಪುರಿ ತಂದಿರ್ತಾರಲ್ವ ಅದನ್ನೆಲ್ಲ ಪ್ರಸಾದ ಎಲ್ಲರಿಗೂ ಹಂಚ್ತಾರೆ. ನೋಡಿ ಜಾಸ್ತಿನೇ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲರಿಗೂ ಪಾನಕ ಮತ್ತು ಕಡಲೆಪುರಿನ ಹಂಚ್ತಾಯಿದ್ರು. ನಾನು ಬೆಳಗ್ಗೆ ತಗೊಳಕ್ಕಾಗಿರಲಿಲ್ಲ ವೀಡಿಯೋನ, ಅದಕ್ಕೆ ರಾತ್ರಿ ಲೈಟ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಚೆ ಬಂದಾಗ ಅವಾಗ ವೀಡಿಯೋ ಮಾಡ್ಕೋತಾ ಇದ್ದೆ. ನೆಕ್ಸ್ಟ್ ಇರೋದಿನ್ನು ಶುಕ್ರವಾರ ಮತ್ತು ಶನಿವಾರ ಪಟ್ಲದಮ್ಮನದು ಕೊಂಡ ಇರೋದು. ನೋಡಿ ಇಲ್ಲಿಂದನೂ ಸರ್ಕಲಿಂದನೂ ದೇವಸ್ಥಾನದವರೆಗೂ ಎಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ರು ಅಂತ ಎರಡು ಕಣ್ಣು ಸಾಲೋದೇ ಇಲ್ಲ ನೋಡೋಕ್ಕೆ. ಅಷ್ಟು ತುಂಬಾ ಚೆನ್ನಾಗಿತ್ತು. ಊರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ. ನೈಟ್ ಅಂತೂ ಅಪ್ಪ ಶುಕ್ರವಾರ ನೈಟು ಕೊಂಡಕ್ಕೆ ಅಲ್ಲಿ ಸೌದೆ ಎಲ್ಲ ತಗೊಂಡೋಗಿ ಅಲ್ಲಿ ನೋಡಿ ಬೆಂಕಿ ಉರಿತಾಯ್ತಲ್ಲ ಸೌದೆ ಎಲ್ಲ ಹಾಕಿ ಕೊಂಡ ಹಚ್ತಾರೆ. ಯಾರಾದ್ರೂ ಈಗ ಅರ್ಕೆ ಮಾಡ್ಕೊಂಡಿರ್ತಾರಲ್ವ ಕೊಂಡಕ್ಕೆ ಹಳ್ಳಾಕ್ಬೇಕು ಅಂತ, ಆವಾಗ ಬೆಳಗ್ಗೆಯಿಂದ ಉಪವಾಸ ಇದ್ದವ್ರು ಹೋಗಿ ಕೊಂಡಕ್ಕೆ ಹಳ್ಳಾಕ್ಬಿಟ್ಟು ಬರ್ತಾರೆ. ಅವತ್ತು ನೈಟು ಶುಕ್ರವಾರ ಅಲಂಕಾರ ಮಾಡಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ದೇವಿಗೆ. ಇದು ಕೊಂಡ ಉರಿತಾ ಇದೆ. ಮತ್ತು ನೆಕ್ಸ್ಟ್ ಡೇ ಶನಿವಾರ ಬೆಳಿಗ್ಗೆ ಹೊಳೆ ಹತ್ರ ಹೋಗ್ತಾರೆ ಅಂತ ಹೇಳಿದ್ನಲ್ಲ ಮಾರಮ್ಮನ ಹಬ್ಬಕ್ಕೆ, ಅದೇ ಥರ ಪಟ್ಲದಮ್ಮನ ಹಬ್ಬಕ್ಕೂ ಹೋಗಿ ಅಲ್ಲಿಂದ ದೇವ್ರುಗಳನ್ನೆಲ್ಲ ಉತ್ಸವ ಕರ್ಕೊಂಡು ಬಂದು ಸರ್ಕಲಿಂದ ಕೆಳಗಡೆ ಮಠದ ಮನೆ ಅಂತ ಇದೆ, ಅಲ್ಲೇ ಲಾಸ್ಟ್ ಸೋಮೇಶ್ವರ. ಇನ್ನು ಸರ್ಕಲಿಂದ ಮೇಲಕ್ಕೆ ಹೋಗಲ್ಲ, ಯಾಕೆಂದರೆ ಪಟ್ಟದಮ್ಮನಿಗೆ ಸರ್ಕಲಿಂದ ದೇವಸ್ಥಾನದವರೆಗೂ ಮರಿಗಳನ್ನ ಕಟ್ ಮಾಡ್ತಾರೆ. ಸೋಮೇಶ್ವರ ಇಲ್ಲಿ ಲಾಸ್ಟು, ಅಲ್ಲಿಂದ ಮುಂದೆ ಹೋಗಲ್ಲ. ಪಟ್ಲದಮ್ಮನದು ಕೊಂಡ ಎಲ್ಲ ತುಂಬಾ ಚೆನ್ನಾಗಾಯಿತು. ನಂತರ ಸಂಜೆಗೆ ಸಿಡಿ ಆಡ್ಸೋಕ್ಕೆ ಅಂತ ಬಂದಿದ್ದೀವಿ ಪಾಪನಿಗೆ. ನಾನು ಅಮ್ಮ ಅಣ್ಣ ವಿನ್ನೂ ಕೂಡ ಬಂದಿದ್ದರು ಊರಿಂದ. ಎಲ್ಲರೂ ಬಂದು ಸಿಡಿ ಆಡ್ಸ್ಕೊಬಿಡೋಣ ಅಂತ, ಜಾಸ್ತಿ ರಶ್ ಆಗಿಬಿಡ್ತಾರೆ ಅಂತ ನಾವು ಮುಂಚೆನೇ ಬಂದು ಅಲ್ಲಿ ಖಾಲಿ ಇದೆ ನೋಡಿ ಎಲ್ಲ ಫಸ್ಟೇ ನಾವು ಎಲ್ಲ ಶಾಪಿಂಗ್ ಮಾಡ್ಕೊಬಿಟ್ಟು ಜಾತ್ರೆಯಲ್ಲಿ ಏನೇನು ಬೇಕು ನಮಗೆ ಅದನ್ನೆಲ್ಲ ಟಾಯ್ಸ್ ಎಲ್ಲ ತಗೊಂಡು ಪಾಪುಗೇನೆ ತಗೊಂಡಿದ್ದು, ನಮ್ಗೆ ಯಾರಿಗೂ ಏನೂ ತಗೊಂಡಿಲ್ಲ ನಾವು. ಪಾಪುಗೂ ಎಲ್ಲನೂ ತಗೊಂಡು ನೋಡಿ ಪಾಪುನ ಎತ್ಕೊಂಡು ಮಾತಾಡಿಸ್ತಾಯಿದ್ರು. ಅಣ್ಣ ಯಾರೋ ಅಲ್ಲಿ ಗೊತ್ತಿರೋರೊಬ್ಬರು ಬಂದಿದ್ದರು. ಆನಂತರ ಪಾಪುಗೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ದೇವ್ರ ಮೇಲ್ಗಡೆದು ಹೂ ಕೊಡ್ತಾರೆ, ಅದನ್ನು ಕತ್ತಿಗೆ ಹಾಕಿ ಅಲ್ಲಿ ಸಿಡಿ ಆಡಿಸೋದು. ಸಿಡಿರಣ ಅಂತ ಇರೋದು ಅದನ್ನು ಫಸ್ಟು ಆಡಿಸ್ತಾರೆ 3 ರೌಂಡು. ಅದಕ್ಕೆ ಬಾಳೆಹಣ್ಣಲ್ಲಿ ಮತ್ತು ಜವನ ತಗೊಂಡು ಹೊಡಿತಾರೆ. ಏನಾದರೂ ಅರ್ಕೆ ಮಾಡ್ಕೊಂಡು ಅದಕ್ಕೆ ದೇವ್ರಿಗೆ ಎಸೆದ್ರೆ ನಾವೇನು ಅಂದ್ಕೊಂಡಿರ್ತೀವಿ ಅದಾಗುತ್ತೆ ಅಂತ. ಆನಂತರ ಮಕ್ಳುಗಳ್ನೆಲ್ಲನೂ ಕೂರಿಸಿ ಅದರಲ್ಲಿ ಸಿಡಿ ಆಡಿಸೋದು. ನಾವು ಪಾಪುನೂ ಫಸ್ಟೇ ಆಡಿಸ್ಕೊಬಿಟ್ವಿ. ಫಸ್ಟೇ ಅದಕ್ಕೇ ಏನೇನು ಬೇಕೆಲ್ಲನೂ ಜಾತ್ರೆಯಲ್ಲಿ ತಗೊಂಡು ರಶ್ ಆಗ್ತಾರೆ ಅಂತ ಆಮೇಲೆ ಸಿಡಿ ಆಡಿಸ್ಕೊಂಡು ಬೇಗ ಬಂದುಬಿಟ್ವಿ. ಪಾಪುಂದು ಸಿಕ್ಕಾಬಟ್ಟೆ ಹೇಳ್ತಾಯಿದ್ಲು, ಜಾಸ್ತಿ ಜನ ಇದ್ದರು, ತುಂಬ ಸೆಕೆ ಅಲ್ವಾ ಅದಕ್ಕೆ. ಪಾರ್ಟ್ 1 ಪಾರ್ಟ್ 2 ಹಬ್ಬದ್ದು ಮಾಡೋಣ ವೀಡಿಯೋಸ್ನ ಅಂತ ಅಂದ್ಕೊಂಡೆ. ನಂತರ ಜಾಸ್ತಿ ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿರಲಿಲ್ಲ, ಎಲ್ಲೂ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಹೊರಗಡೆ ಎಲ್ಲೂ ಹೋಗಿಲ್ಲ. ನನ್ನ ಪಾಪು ಯಾಕೋ ಸಿಕ್ಕಾಬಟ್ಟೆ ಹೇಳ್ತಾ ಇದ್ದು, ಮನೇಲೇ ಇದ್ದೆ ಜಾಸ್ತಿ. ಅದಕ್ಕೆ ಈಗ ಇರೋದ್ರಲ್ಲೇ ಒಂದೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಬ್ಲಾಗ್ಗಳನ್ನ ನೋಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ದೇವಸ್ಥಾನಕ್ಕೆ ಪಟ್ಲದಮ್ಮನಿಗೆ ಅಂದರೆ ಬೆಳಗ್ಗೆನೇ ತಂಬಿಟಾರತಿ ತಗೊಂಡೋಗಿರ್ತಾರಲ್ವ ಕೊಂಡ ನಡಿಬೇಕಾದ್ರೆ, ಆವಾಗಲೇ ಎಲ್ಲರೂ ಪೂಜೆ ಮಾಡಿಸ್ಕೊಂಡಿರ್ತಾರೆ. ಇವಾಗ ಬಂದು ಮಕ್ಳುಗಳನ್ನ ಕರ್ಕೊಂಡು ಬಂದು ಸಿಡಿ ಆಡಿಸ್ತಾರೆ ಅಷ್ಟೇ. ಆದರೆ ನಾವು ಬೆಳಗ್ಗೆ ಹೋಗಿ ಪೂಜೆ ಮಾಡಿಸಿರಲ್ಲ, ಅದಕ್ಕೆ ಸಂಜೆ ಹೋಗಿ ಪಾಪುನ ಸಿಡಿ ಆಡಿಸ್ಬೇಕಾಗಿರುತ್ತಲ್ವ, ಜೊತೆಗೆ ಸಿಡಿ ಆಡಿಸ್ಕೊಂಡು ಆವಾಗಲೇ ಪೂಜೆ ಮುಗಿಸ್ಕೊಂಡು ಆನಂತರ ಬರ್ತೀವಿ. ನೋಡಿ ಏನು ಅರ್ಕೆ ಮಾಡ್ಕೊಂಡಿರ್ತೇವೆ ಅದು ಮುಂದೆ ಸಿಡಿರಣ್ಣನ ಹಿಂದೆಯಿಂದ ಮಾರಮ್ಮ ಮತ್ತು ಪಟ್ಲದಮ್ಮ ಅವರು ತೂಗ್ತಾ ಇರೋ ಥರ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವ್ರನ್ನೂ ಕೂಡ. ಎಲ್ಲರೂ ಜವನ ಮತ್ತು ಬಾಳೆಹಣ್ಣು ತಗೊಂಡು ದೇವರಿಗೆ ಎಸೆದ್ರು. ನಾವೇನಾದರೂ ಅಂದ್ಕೊಂಡು ದೇವರಿಗೆ ಎಸೆದ್ರೆ ಅದಾಗುತ್ತೆ ಅಂತ ಎಲ್ಲರೂ ಎಸಿತಾರೆ. ನಮ್ಮ ಅಣ್ಣ ಮತ್ತು ವಿನು ಕೂಡ ಜವನ ಮತ್ತು ಬಾಳೆಹಣ್ಣು ಎರಡೂ ಸೇರಿ ದೇವರಿಗೆ ಎಸೆದ್ರು. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು ಜಾತ್ರೆಯಲ್ಲಂತೂ. ಈ ಊರ ಹಬ್ಬದಲ್ಲಿ ಇದು ಪಟ್ಲದಮ್ಮನ ಹಬ್ಬ ಲಾಸ್ಟ್ ಅಲ್ವಾ, ಲಾಸ್ಟಲ್ಲಿ ಸಿಗುತ್ತೆ ಶನಿವಾರ. ಅಲ್ಲಿ ನಾನ್ ವೆಜ್ ಮಾಡ್ತಾರೆ ಎಲ್ಲರ ಮನೇಲೂ. ಸಿಕ್ಕಾಬಟ್ಟೆ ಜನ ಬಂದಿರ್ತಾರೆ. ಎಷ್ಟು ಜನ ಬಂದಿರ್ತಾರೆ ಅಂತ ಅಂದರೆ ಒಂದು ಮನೆಗೆ ಒಂದು ಮರಿ ಇಲ್ಲಾಂದ್ರೆ 2 ಮರಿ ಅಂತೂ ಕಟ್ ಮಾಡೇ ಮಾಡ್ತಾರೆ, ಅಷ್ಟು ರಶ್ ಇರ್ತಾರೆ ಜನ ಅಂತೂ. ಅದಕ್ಕೆ ಇಲ್ಲಿ ಜಾತ್ರೆಯಲ್ಲೂ ತುಂಬ ಜನ ಬಂದಿದ್ದರು. ಎಲ್ಲರೂ ಅಷ್ಟೇ ಶುಕ್ರವಾರ ನೈಟ್ ಬರ್ತಾರೆ ನೆಂಟರುಗಳು. ಶನಿವಾರ ಹಬ್ಬ ಮುಗಿಸ್ಕೊಂಡು ನಾನ್ ವೆಜ್ ಎಲ್ಲ ತಿನ್ಕೊಂಡು ಭಾನುವಾರ ಉಳ್ಕೊಂಡಿದ್ದು ಭಾನುವಾರ ಎಲ್ಲ ಖಾಲಿ ಮಾಡ್ತಾರೆ. ಭಾನುವಾರ ತನಕನೂ ಎಲ್ಲರೂ ನಾನ್ ವೆಜ್ ಶನಿವಾರ ಮತ್ತು ಭಾನುವಾರ 2 ದಿನನೂ ಮಾಡ್ತಾರೆ. ಸಿಡಿ ಆಡ್ಸೋಕ್ಕೆ ನಮ್ಮ ಪಾಪುನು ಕೂರಿಸೋಣ ಅಂತ ಅಲ್ಲಾಯಿತು. ನಾನು ವಿನು ಮತ್ತು ಅಣ್ಣ 3 ಜನ ಹೋಗ್ತಾಯಿದ್ವಿ. ಅಣ್ಣ ಪಾಪುನ ಕರ್ಕೊಂಡು ಹೋಗ್ತಾಯಿದ್ದೆ, ನಾನು ಹಿಂದೆ ವೀಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ಅಪ್ಪ ಇದ್ದರು. ನಡಿ ಆಯಿತು ನಾವೇ ಮುಂಚೆ ಆಡ್ಸೋಣ ಅಂತ. ಅಲ್ಲಿ ಟಿಕೆಟ್ ಮಾರ್ತಾರೆ, ಒಂದು ಟಿಕೆಟ್ 100 ರೂಪಾಯಿ. ಟಿಕೆಟ್ ತಗೊಂಡು ಅಲ್ಲಿ ಕೂರಿಸಿ ಆಡಿಸ್ಬೇಕು ಮಕ್ಳುಗಳನ್ನ. ನಮ್ಮ ಪಾಪುನೂ ಫಸ್ಟ್ನೇ ಸಿಡಿಗೆ ಬೇರೆ ಮಕ್ಕಳನ್ನೆಲ್ಲ ಕೂರಿಸಿದ್ರು. ನಾನು ಅಳ್ತಾಳೇನೋ ತುಂಬ ಅಂತ ಅಂದ್ಕೊಂಡೆ, ಸದ್ಯ ಏನೂ ಅಳ್ಳಿಲ್ಲ, ಅವಳು ಸುಮ್ಮನೆ ಇದ್ಲು. ಬೇರೆ ಮಕ್ಕಳನ್ನೆಲ್ಲ ಕೂರಿಸಿದ್ರಲ್ಲ ಅವ್ರ ಜೊತೆಲಿ ಅಣ್ಣ ಕೂರಿಸ್ತಾ ಸುಮ್ಮನೆ ಕೂತ್ಕೊಂಡು ಆಡ್ತಾಯಿದ್ಲು. ಒಂದು ರೌಂಡ್ ಬರೋ ತನಕ ಸುಮ್ಮನೆ ಇದ್ಲು. ಅಣ್ಣನೂ ಇಟ್ಕೊಂಡಿದ್ದ ಪಾಪುನ.
ಎಲ್ಲ ಮುಗಿಸ್ಕೊಂಡು ಅಣ್ಣ ಗಾಡೀಲೇ ಕರ್ಕೊಂಡು ಬಂದಿದ್ದ. ಇಲ್ಲಿಂದ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ತುಂಬ ದೂರ ಇದೆ, ಬಿಸಿಲು ನೋಡ್ಕೊಂಡು ಬರೋಕ್ಕಾಗಲ್ಲ ನೀವು ಅಂತ ಕರ್ಕೊಂಡು ಬಂದು ಬಿಟ್ಕೊಟ್ಟಿದ್ದ. ಮತ್ತು ಪೂಜೆ ಎಲ್ಲ ಮುಗಿಸಿ ಸಿಡಿ ಎಲ್ಲ ಮುಗ್ದಿದ ನಂತರ ಮತ್ತೆ ಅಣ್ಣನ ಹತ್ರನೇ ನಾವು ಮನೆಗೆ ಬಿಡಿಸ್ಕೊಂಡು ಬಂದ್ವಿ. ಹಬ್ಬ ಎಲ್ಲ ಭಾನುವಾರದವರೆಗೂ ನಾನ್ ವೆಜ್ ಎಲ್ಲ ತಿಂದು ಮುಗಿಸ್ತಾರೆ. ಮತ್ತು ಸೋಮವಾರ ಎಲ್ಲ ಕ್ಲೀನ್ ಮಾಡಿ ಸೋಮವಾರ ನೈಟು ಯಾವ್ಯಾವ ದೇವ್ರುಗಳಿದ್ದಾವೆ ಊರಲ್ಲೆಲ್ಲನೂ ಉತ್ಸವಕ್ಕೆ ಕರ್ಕೊಂಡು ಬರ್ತಾರೆ. ಅಂದರೆ ಮನೆ ಹತ್ರನೇ ಬಂದು ಹಣ್ಣು ಕೈಗಳೆಲ್ಲನೂ ಇಟ್ಟು ದೇವ್ರಿಗೆ ಆರತಿ ಕೊಡ್ತಾರೆ ಎಲ್ಲರೂ. ಆರತಿನ ಬೆಳಗಿಸಿ ಆನಂತರ ಅಲ್ಲಿಗೆ ಮುಗಿಯುತ್ತೆ ಹಬ್ಬ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.